ಹರಿ ಓಂ, ಜೈ ಶ್ರೀ ಕೃಷ್ಣ, ಜೈ ಶ್ರೀರಾಮ್. ಎಲ್ಲರಿಗೂ ವೈನವಿ BC ಮಾಡುವ ನಮಸ್ಕಾರಗಳು. ಬಸವ ಜಯಂತಿಯ ಪ್ರಯುಕ್ತ 19ನೇ ತಾರೀಕು 4ನೇ ತಿಂಗಳು 2026ರಂದು ನಾನು ಸರಸ್ವತಿ ಕನ್ನಡ ರತ್ನ ರಾಜ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿದ ಚಿತ್ರೀಕರಣ ಇದಾಗಿದೆ. ಇವೆಲ್ಲರೂ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಆಯೋಜಕರು, ಪದಾಧಿಕಾರಿಗಳು, ಸಂಸ್ಥೆಯ ಸಂಸ್ಥಾಪಕರು ಆದಂತಹ ಶ್ರೀ ಸಾಲಿಗ್ರಾಮ ಗಣೇಶನಯ್ಯರವರು, ಗೌರವ ಉಪಸ್ಥಿತರು ಮತ್ತು ಮುಖ್ಯ ಅತಿಥಿಗಳು. ಸಂಪ್ರದಾಯದಂತೆ ಪ್ರಶಸ್ತಿಗೆ ಭಾಜನರಾಗಿರುವವರಿಗೆ ಮುತ್ತೈದೆಯರಿಂದ ಕನ್ನಡ ತಿಲಕವನ್ನು ಇಟ್ಟು, ಕನ್ನಡ ಕಂಕಣವನ್ನು ಕಟ್ಟಿ, ಕನ್ನಡದ ಆರತಿಯನ್ನು ಸಹ ಬೆಳಗಿದ್ರು. ಅದು ನನಗೆ ಬಹಳ ಖುಷಿಯನ್ನು ಕೂಡ ತಂತು. ನಂತರ ಏನು, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ವಿಶೇಷತೆ ಇರುತ್ತೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನನಗೆ ತುಂಬ ಅಚ್ಚರಿಯನ್ನು ತಂದುಕೊಟ್ಟಿದ್ದು, ಆ ಕಾರ್ಯಕ್ರಮಕ್ಕೆ ಒಂದು ಕಳೆಯನ್ನು ತಂದುಕೊಟ್ಟಿದ್ದು, ನಿಜವಾದ ಬಸವಣ್ಣನನ್ನು ವೇದಿಕೆಯ ಮೇಲೆ ಕರೆದು ಅದಕ್ಕೆ ಕನ್ನಡದ ಹಾರ ಮತ್ತು ಶಾಲು, ಕನ್ನಡದ ಪೇಟವನ್ನು ಇಟ್ಟು ಬಸವ ಜಯಂತಿಯ ಪ್ರಯುಕ್ತ ಅದಕ್ಕೆ ಪೂಜೆಯನ್ನು ಕೂಡ ಮಾಡಿದರು. ಅದು ಒಂದು ವಿಶೇಷವಾದಂತಹ ಸಂದರ್ಭ ಅಂತಲೇ ಹೇಳಬಹುದು. ಇಲ್ಲಿ ಒಂದು ಕಾಕತಾಳೀಯ ಏನಂತ ಅಂದರೆ, ಆ ಒಂದು ಬಸವಣ್ಣನ ಕೊಂಬಿಗೆ ಹಾಕಿದ್ದಂತಹ ಅಥವಾ ಸುತ್ತಿದ್ದಂತಹ ಆ ಬಟ್ಟೆ, ಅದರ ಒಂದು ಬಣ್ಣ ಮತ್ತು ನನ್ನ ರವಿಕೆ ಅದರ ಬಣ್ಣ ಕೂಡ ಎರಡೂ ಕೂಡ ಒಂದೇ ಬಣ್ಣವಾಗಿತ್ತು. ಅದು ಒಂದು ಕಾಕತಾಳೀಯ ಅಂತಲೇ ಹೇಳಬಹುದು. ನಂತರ ಎಲ್ಲರೂ ನಾನು ನನ್ನ ತಂಗಿ ಇಬ್ಬರು ಬಸವಣ್ಣನ ಜೊತೆ ಒಂದು ಭಾವಚಿತ್ರವನ್ನು ಕೂಡ ತೆಗೆದುಕೊಂಡ್ವಿ. ಬಸವಣ್ಣ ಕೂಡ ತುಂಬ ಚೆನ್ನಾಗಿ ಅಲಂಕೃತವಾಗಿತ್ತು. ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಇದು ನಾನು ಬಸವಣ್ಣನ ಜೊತೆ ತೆಗೆದುಕೊಂಡಂತಹ, ನಾನು ನನ್ನ ತಂಗಿ ಬಸವಣ್ಣನ ಜೊತೆ ತೆಗೆದುಕೊಂಡಂತಹ ಭಾವಚಿತ್ರವಾಗಿದೆ. ಇದೆಲ್ಲದರ ನಂತರ ವೇದಿಕೆಯ ಮೇಲೆ ಸರಸ್ವತಿ ಕನ್ನಡ ರತ್ನ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಇಲ್ಲಿಯೂ ಸಹ ನನಗೆ ಕನ್ನಡದ ಪೇಟ, ಅದರ ಜೊತೆಗೆ ಕನ್ನಡದ ಪದಕ ಮತ್ತು ತಾಯಿ ಸರಸ್ವತಿಯ ಒಂದು ಭಾವಚಿತ್ರ ಮತ್ತು ಪ್ರಶಸ್ತಿಯನ್ನು ನೀಡಿ ನನ್ನನ್ನು ಗೌರವಿಸಲಾಯಿತು. ಆದ್ದರಿಂದ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು, ಪದಾಧಿಕಾರಿಗಳು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದನ್ನು ತಿಳಿಸ್ತಾ, ಇದೆಲ್ಲದರ ಅಂದರೆ ರಾಜ್ಯ ಪ್ರಶಸ್ತಿ ಪ್ರದಾನದ ನಂತರ, ಕಾರ್ಯಕ್ರಮದ ನಂತರ ಭೋಜನದ ವ್ಯವಸ್ಥೆ ಕೂಡ ಇತ್ತು. ಆದ್ದರಿಂದ ನಾವು ಕೂಡ ಭೋಜನಕ್ಕೆ ಹೋಗಿದ್ವಿ. ತುಂಬ ರುಚಿಕರವಾದಂತಹ ಊಟ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪಾಯಸ, ಪುಳಿಯೋಗರೆ, ಅನ್ನ ಸಾರು, ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು. ಹೇಳಬೇಕು ಅಂದರೆ ನಾನು ಊಟವನ್ನು ಮಾಡಿ ನಂತರ ಮನೆ ಕಡೆ ಬಂದೆ. ಧನ್ಯವಾದಗಳು.